ಕರ್ನಾಟಕ ಸರ್ಕಾರ 2026 ಶಿಕ್ಷಣ ಇಲಾಖೆ ಒಂದು ಹೊಸ ಮಾರ್ಗಸೂಚಿಯನ್ನು ಇವತ್ತು ಬಿಡುಗಡೆ ಮಾಡಿದ. ಆ ಹೊಸ ಮಾರ್ಗಸೂಚಿಯೊಳಗೆ ಪ್ರಮುಖ ಅಂಶಗಳನ್ನಾಗಿ ಒಂದು ವಿಶೇಷ ಅಂಶ ಬಿಡುಗಡೆ ಏನಪ್ಪಾ ಅಂತಂದ್ರೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಸಮವಸ್ತ್ರದೊಂದಿಗೆ ಧಾರ್ಮಿಕ ಲಾಂಛನಗಳನ್ನು ಹಾಕಿಕೊಂಡು ಬರುವುದಕ್ಕೆ ಅನುಮತಿಯನ್ನು ಕೊಟ್ಟಾರ. ಉದಾಹರಣೆಗೆ ಹಿಜಾಬ್ ಆಗಿರ್ಬೋದು, ಪೇಟಾ ಆಗಿರ್ಬೋದು, ಶಲ್ಯ ಆಗಿರ್ಬೋದು, ವಿವಿಧ ಲಾಂಛನಗಳನ್ನು ಹಾಕೊಂಡು ಬರ್ತಕ್ಕಂತಹ ಒಂದು ಹೇಳಿಕೆಯನ್ನ ಶಿಕ್ಷಣ ಇಲಾಖೆಯನ್ನು ಕೊಟ್ಟದ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಭಾವನೆಯನ್ನ ಹಾಗೂ ಶಿಕ್ಷಣದ ಹಕ್ಕಿನ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಸರ್ಕಾರ ನೋಡಾಕತ್ತದ. ಆದ್ರೆ ನಾ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋದೇನಪ್ಪಾ ಅಂತಂದ್ರೆ ಯಾವ ವಯಸ್ಸಿನೊಳಗೆ ವಿದ್ಯಾರ್ಥಿಗಳು ಜಾತಿ, ಮತ, ಪಕ್ಷ, ಧರ್ಮ ಭೇದ ಭಾವವನ್ನು ಮರೆತು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿಬೇಕು. ಆ ಉನ್ನತ ಶಿಕ್ಷಣವನ್ನು ಕಲಿಯುವಂತಹ ಸಂದರ್ಭದೊಳಗೆ ಜಾತಿಯ ಗುಂಗನ್ನ ಅವರ ತಿಳುವಳಿಕೆ ತಂದು ಕೊಡೋದು ಬಹಳ ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ದಯವಿಟ್ಟು ರುದ್ರಾಕ್ಷಿ ಆಗಿರ್ಬೋದು, ಜನಿವಾರ ಆಗಿರ್ಬೋದು ಮತ್ತು ತಸ್ಬಿ ಅಂತಕ್ಕಂಥ ಇಸ್ಲಾಂ ಧರ್ಮದವರು ಉಪಯೋಗ ಮಾಡ್ತಕ್ಕಂಥ ಜಪಕ್ಕೆ ಉಪಯೋಗ ಮಾಡ್ತಕ್ಕಂಥ ತಸ್ಬಿಯನ್ನ, ಉದಾಹರಣೆಗೆ ಅವುಗಳು ಏನಪ್ಪಾ ಅಂತಂದ್ರೆ ಕೊರಳೆ ಒಳಗಿರ್ತಾವ, ಅವುಗಳನ್ನು ಹಾಕೊಂಡು ಬರೋದ್ರಿಂದ ಎದಕ್ಕೆ ಅನ್ನೋದಿಲ್ಲ. ಅವ್ರ ಧರ್ಮ ಅವರ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಟೋಪಿ ಹಾಕೊಂಬರೋದಾಗಿರ್ಬೋದು, ಹಿಜಾಬ್ ಹಾಕೊಂಬರ್ಬೋದಾಗಿರ್ಬೋದು, ಅದರೊಂದಿಗೆ ಕೇಸರಿ ಶೆಲ್ಲೆ, ನೀಲಿ ಶೆಲ್ಲೆ, ಹಸಿರು ಶೆಲ್ಲೆ, ಗುಲಾಬಿ ಶೆಲ್ಲೆ, ನಾನಾ ರೀತಿಯ ಧರ್ಮದ ಸಂಕೇತದ ಶೆಲ್ಲೆಗಳನ್ನು ಹಾಕೊಂಬರಾಕತ್ರಪ್ಪ ಅಂತಂದ್ರೆ ಏನಾಕೈತಿ ಅಂತಂದ್ರೆ ಯಾವ ಧರ್ಮಕ್ಕೂ ನಮ್ಗೆ ಇರೋದಿಲ್ಲ. ಆದ್ರೆ ವಿದ್ಯಾರ್ಥಿಗಳೊಳಗೆ ಶೈಕ್ಷಣಿಕ ಭಾವ ಹೋಗಿ ಜಾತೀಯತೆಯ ಧರ್ಮದ ಭಾವ ಹೆಚ್ಚು ಮೂಡ್ತಪ್ಪ ಅಂತಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ವಿದ್ಯಾರ್ಥಿಗಳು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರವರ ಧರ್ಮ, ಅವರವರ ಜಾತಿ, ಅವರವರ ಪದ್ಧತಿಗಳು ಅವರವರ ಮನೆಯಲ್ಲಿ ಅವರವರ ಸಮಾಜದೊಳಗೆ ಮಾಡ್ಕೊತ ಹೋಗಿ. ಅದರ ಶೈಕ್ಷಣಿಕ ಕ್ಷೇತ್ರದೊಳಗೆ ಮಾತ್ರ ಹಿಂದಿನ ಕಾಲದಿಂದ ಸಮವಸ್ತ್ರಗಳನ್ನ ಹಾಕೊಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ನಾ ಬ್ರಾಹ್ಮಣ, ನಾ ಲಿಂಗಾಯತ, ನಾ ಮುಸ್ಲಿಮನ, ಅದು ನಾ ಇದು ಅಂತಕ್ಕಂಥ ಭಾವ ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ಶಿಕ್ಷಣ ಸಿಗಲಿ ಅಂತಕ್ಕಂಥ ದೃಷ್ಟಿಯಿಂದ ಏನು ಆ ಸಮವಸ್ತ್ರಗಳನ್ನು ಮಾಡಿದ್ದಾರೋ ಆ ಸಮವಸ್ತ್ರಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಗೌರವವನ್ನು ನಾವೆಲ್ಲ ಕೊಡ್ತೇವೆ. ದಯವಿಟ್ಟು ವಿದ್ಯಾರ್ಥಿಗಳ ಮಧ್ಯೆ ಜಾತಿ, ಪಕ್ಷ, ಧರ್ಮದ ಭಾವ ಈಗ ಹುಟ್ಟಿಸಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿತು ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಏನು ಶಿಕ್ಷಣ ಇಲಾಖೆ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿ ಒಳಗೆ ಧಾರ್ಮಿಕ ಲಾಂಛನಗಳನ್ನು ಹಾಕಿಕೊಂಡು ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಿ. ದಯವಿಟ್ಟು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇನೆ. ಧಾರ್ಮಿಕ ಲಾಂಛನಗಳನ್ನು ಹಾಕಿಕೊಂಡು ಬರದೆ ಕೇವಲ ಶಾಲೆಗೆ ಸಂಬಂಧಪಟ್ಟ ಹಾಗೆ ಸಮವಸ್ತ್ರಗಳನ್ನು ಹಾಕೊಂಡು ಬಂದ್ರಪ್ಪ ಅಂತಂದ್ರೆ ಆ ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯೋದಕ್ಕೆ ಅನುವು ಆಗ್ತದೆ ಅಂತಕ್ಕಂಥ ಮಾತು. ದಯವಿಟ್ಟು ಜಾತಿಯ, ಧರ್ಮದ, ಅದರೊಂದಿಗೆ ಪಕ್ಷದ ಭಾವ ಸಣ್ಣ ವಯಸ್ಸಿನೊಳಗೆ ವಿದ್ಯಾರ್ಥಿಗಳ ಮಧ್ಯೆ ಹುಟ್ಟಿಸುವುದಕ್ಕೆ ಸರ್ಕಾರ ಕೊಡಬಾರದು.